ಗೆರೆಗಳು ಉಳ್ಳ ಕಂಬಳಿಯ ಹೊದ್ದು ನಗುಮುಖದಿ ಭಕ್ತರ ಕಷ್ಟಗಳ ಕರಗಿಸುವ ನೀಮ್ ಕರೋಲಿ ಬಾಬಾ ಎಂಬ ಈ ಹೆಸರಲ್ಲೇ ಒಂದು ಶಕ್ತಿ ಇದೆ. ಹಿಂದೂ ಗುರುಗಳಾದ ಇವರಿಗೆ 1960ರಿಂದ ಇಲ್ಲಿಯವರೆಗೆ ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಭಾರತಕ್ಕೆ ಪ್ರಯಾಣಿಸಿದ ಹಲವಾರು ಅಮೆರಿಕನರ ಆಧ್ಯಾತ್ಮಿಕ ಗುರುಗಳಾಗಿ ಪ್ರಪಂಚದ ನಾನಾ ದೇಶದಲ್ಲಿ ಈ ಬಾಬಾರವರು ಭಕ್ತರನ್ನು ಹೊಂದಿದ್ದಾರೆ. ಶ್ರೀರಾಮ ಭಕ್ತ ಹನುಮಂತನ ಅವತಾರವೆಂದು ಇವರನ್ನು ಕೆಲವರು ನಂಬಿದರೆ, ಇನ್ನೂ ಕೆಲವರು ಮಹಾರಾಜ್ ಜಿ ಎಂದು ಕರೆದು ಅವರನ್ನು ನಂಬುತ್ತಾರೆ. ಬಾಬಾರ ಪವಾಡಗಳಿಗೆ ಮನಸೋತು ಪ್ರೇರೇಪಿತರಾಗಿ ಭಕ್ತರಾಗಿರುವ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಆಪಲ್ ಕಂಪನಿಯ ಒಡೆಯ ಸ್ಟೀವ್ ಜಾಬ್ಸ್, ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್, ಹಾಲಿವುಡ್ ನಟಿ ಜೂಲಿಯಾ ರಾಬರ್ಟ್, ಗೂಗಲ್ನ ಸಹ ಸಂಸ್ಥಾಪಕ ಜೆಫ್ರಿ ಸ್ಕೂಲ್, ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ರಿಚರ್ಡ್ ಆಲ್ಬರ್ಟ್, ಹೀಗೆ ಬಾಬಾರ ಅನುಯಾಯಿಗಳ ಹಾಗೂ ಅವರನ್ನು ಆರಾಧಿಸುವವರ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ನೀವು ಈ ವಿಡಿಯೋ ವೀಕ್ಷಿಸುತ್ತಿದ್ದೀರಿ ಎಂದರೆ ಬಾಬಾರ ಕೃಪೆಗೆ ನೀವು ಹತ್ತಿರವಿದ್ದೀರಿ ಎಂದೇ ಅರ್ಥ. ಅಷ್ಟಕ್ಕೂ ಯಾರು ಈ ಬಾಬಾ? ನಿಮಗೆ ಪ್ರಶ್ನೆ ಮೂಡುವುದು ಸಹಜ. ಈ ಕುರಿತು ನೀಮ್ ಕರೋಲಿ ಬಾಬಾರವರ ಜೀವನದ ಬಗ್ಗೆ ಪರಿಚಯಿಸುವ ಸಂಚಿಕೆಯೇ ಈ ವಿಡಿಯೋ. ಸುಮಾರು 1900ರ ಇಸವಿಯಲ್ಲಿ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ ಎಂಬ ಗ್ರಾಮದಲ್ಲಿ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಮಗುವಿನ ಜನನವಾಗುತ್ತದೆ. ಹೆತ್ತವರು ಆ ಮಗುವಿಗೆ ಲಕ್ಷ್ಮಣ್ ನಾರಾಯಣ ಶರ್ಮಾ ಎಂದು ಹೆಸರಿಡುತ್ತಾರೆ. ಕಾಲ ಕಳೆಯುತ್ತಿದ್ದಂತೆ 11 ವರ್ಷದ ಅತಿ ಸಣ್ಣ ವಯಸ್ಸಿನಲ್ಲೇ ಬಾಲ್ಯದ ವಿವಾಹವನ್ನು ಕೂಡ ಮಾಡುತ್ತಾರೆ. ಸಂಸಾರದ ಸಾರವನ್ನು ಅರಿಯದ ಬಾಲ್ಯದ ಆ ವಯಸ್ಸು ಮತ್ತೊಂದು ಲೋಕದ ಹುಡುಕಾಟದಲ್ಲಿತ್ತು. 13ನೇ ವಯಸ್ಸಿಗೆ ನಾರಾಯಣ್ ಶರ್ಮಾ ಮನೆ ಬಿಟ್ಟು ಹೋಗಿ 10 ವರ್ಷ ಅಲೆದಾಡುತ್ತಾರೆ. ತಂದೆಗೆ ಮಗನ ಮೇಲಿನ ಮಮತೆ ಮತ್ತೆ ಮನೆಗೆ ಕರೆತರಿಸುತ್ತದೆ. ಆ ನಂತರ ಒಂದಷ್ಟು ವರ್ಷ ವೈವಾಹಿಕ ಜೀವನ ನಡೆಸಿದ ನಾರಾಯಣ್ ಶರ್ಮಾರವರಿಗೆ 2 ಗಂಡು ಮತ್ತು 1 ಹೆಣ್ಣು ಮಗುವನ್ನು ಪಡೆಯುತ್ತಾರೆ. ಲಕ್ಷ್ಮಣ್ ನಾರಾಯಣ್ ಶರ್ಮಾರವರು ಶ್ರೀರಾಮ ದೇವರ ಭಕ್ತರಾಗಿ ಬಿಡುತ್ತಾರೆ. ಇದನ್ನು ಗಮನಿಸಿದ ಊರಿನವರು ಅವರನ್ನು ರಾಮದಾಸರೆಂದು ಕರೆಯಲ್ಪಡುತ್ತಾರೆ. ಆದರೆ ರಾಮದಾಸರಿಗೆ ವಿಧಿ ಬೇರೆಯದ್ದೇ ಸೂಚಿಸಿರುತ್ತದೆ. 1958ರಲ್ಲಿ ಮತ್ತೆ ಮನೆಯನ್ನು ಬಿಟ್ಟು ಹೋಗಿ ಒಂದು ಟ್ರೈನ್ ಹತ್ತುತ್ತಾರೆ. ಆದರೆ ರಾಮದಾಸರು ಅಂದು ಟ್ರೈನ್ ಟಿಕೆಟ್ ತೆಗೆದುಕೊಂಡಿರುವುದಿಲ್ಲ. ಹಾಗಾಗಿ ಕಂಡಕ್ಟರ್ ತಪಾಸಣೆ ಮಾಡಲು ಬಂದಾಗ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದ ರಾಮದಾಸರನ್ನು ಅವಮಾನಿಸಿ ಟ್ರೈನ್ನಿಂದ ಬಲವಂತವಾಗಿ ನೀಮ್ ಕರೋಲಿ ಎಂಬ ಸ್ಥಳದಲ್ಲಿ ಕೆಳಗಿಳಿಸುತ್ತಾರೆ. ಆ ಕ್ಷಣ ಬಾಬಾ ಟ್ರೈನ್ ಮುಂದಿನ ಹಳಿಗಳ ಮೇಲೆ ಕುಳಿತು ಬಿಡುತ್ತಾರೆ. ಬಾಬಾರ ವರ್ತನೆಯನ್ನು ನೋಡಿದ ಕಂಡಕ್ಟರ್ ಟ್ರೈನ್ ಸ್ಟಾರ್ಟ್ ಮಾಡಿ ಬಾಬಾರ ಮೇಲೆಯೇ ಚಲಾಯಿಸಲು ಹೇಳುತ್ತಾರೆ. ಚೆನ್ನಾಗಿಯೇ ಇದ್ದ ಟ್ರೈನ್ ಮುಂದಕ್ಕೆ ಹೊರಡಲು ಸ್ಟಾರ್ಟ್ ಆಗುವುದಿಲ್ಲ. ಆಗ ಕಂಡಕ್ಟರ್ ಈ ಪವಾಡವನ್ನು ನೋಡಿ ದಿವ್ಯ ತೇಜಸ್ಸಿನಿಂದ ಕಾಣುತ್ತಿದ್ದ ರಾಮದಾಸರನ್ನು ಕ್ಷಮೆ ಕೇಳಿ ಮತ್ತೆ ಟ್ರೈನ್ ಒಳಗೆ ಬರುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಟ್ರೈನ್ ಮುಂದೆ ಹಳಿಗಳ ಮೇಲೆ ಕುಂತಿದ್ದ ರಾಮದಾಸರು 2 ಷರತ್ತುಗಳನ್ನು ಇಡುತ್ತಾರೆ. ವಿಧಿಯಿಲ್ಲದೆ ಭರವಸೆ ಕೊಟ್ಟು ಒಪ್ಪಿಕೊಳ್ಳಬೇಕಾಗುತ್ತದೆ. ಆ ಸಮಯದಲ್ಲಿ ನೀಮ್ ಕರೋಲಿ ಗ್ರಾಮಸ್ಥರು ನಿಲ್ದಾಣಕ್ಕೆ ಹಲವು ಮೈಲಿಗಳಷ್ಟು ದೂರ ನಡೆದು ಹೋಗಬೇಕಾಗಿತ್ತು. ತಮ್ಮ ದಿವ್ಯ ಶಕ್ತಿಯಿಂದ ಇದನ್ನು ಅರಿತಿದ್ದ ಬಾಬಾ ರೈಲ್ವೆ ಕಂಪನಿಯು ಯಾವ ವ್ಯವಸ್ಥೆ ಇಲ್ಲದ ಆ ಊರಿಗೆ ಒಂದು ರೈಲ್ವೆ ನಿಲ್ದಾಣವನ್ನು ನಿರ್ಮಿಸುವುದು ಅವರ ಮೊದಲ ಕೋರಿಕೆಯಾಗಿತ್ತು. ಹಾಗೂ 2ನೆಯ ಷರತ್ತು, ರೈಲ್ವೆ ಕಂಪನಿ ಇನ್ನು ಮುಂದೆ ಯಾತ್ರಿಗಳನ್ನು ಉತ್ತಮವಾಗಿ ನಡೆಸಿಕೊಳ್ಳಬೇಕು ಎಂಬುದು. ಜನರೆಲ್ಲ ಈ ಘಟನೆಯನ್ನು ನೋಡುತ್ತಿದ್ದಂತೆ ರಾಮದಾಸರು ಎಲ್ಲರನ್ನೂ ಆಶೀರ್ವದಿಸಿದ ಬಳಿಕವೇ ಟ್ರೈನ್ ಸ್ಟಾರ್ಟ್ ಆಗಿ ಮುಂದೆ ಸಾಗುತ್ತದೆ. ಕೊಟ್ಟ ಮಾತಿನ ಪ್ರಕಾರ ಗ್ರಾಮದಲ್ಲಿ ರೈಲ್ವೆ ನಿಲ್ದಾಣವಾಗುತ್ತದೆ. ಅಂದಿನಿಂದ ಆ ಊರಿನ ಜನರೆಲ್ಲ ರಾಮದಾಸರನ್ನು ನೀಮ್ ಕರೋಲಿ ಬಾಬಾ ಎಂದು ಕರೆಯಲು ಶುರು ಮಾಡುತ್ತಾರೆ. ಹೀಗೆಯೇ ಮುಂದೆ ಸಾಗಿ ನೀಮ್ ಕರೋಲಿ ಬಾಬಾ ಅವರ ಪವಾಡಗಳಲ್ಲಿ ಮತ್ತೊಂದು ಕತೆ. ಒಮ್ಮೆ ಬಾಬಾ ಸಂಚಾರದಲ್ಲಿ ಗ್ರಾಮವೊಂದರ ಮನೆಗೆ ಭೇಟಿ ನೀಡಿ ಅಲ್ಲಿದ್ದ ದಂಪತಿಗಳಿಗೆ ಅವರ ಮನೆಯಲ್ಲಿಯೇ ಒಂದು ದಿನ ಉಳಿಯಲು ಅವಕಾಶ ಕೇಳುತ್ತಾರೆ.
ಮನೆಯವರು ಒಪ್ಪಿ ಸಾಧು ಬಾಬಾರಿಗೆ ಉಪಚಾರ ಮಾಡಲು ಮುಂದಾದಾಗ ಬಾಬಾರವರು ಯಾವ ಉಪಚಾರವನ್ನು ಬೇಡವೆಂದು ಅವರಿಗೆಂದೇ ಮಾಡಿಟ್ಟ ಆಹಾರದಲ್ಲಿ ಸ್ವಲ್ಪ ಕೊಡುವಂತೆ ಕೇಳಿಕೊಳ್ಳುತ್ತಾರೆ. ನಂತರ ದಂಪತಿಗಳು ಅವರಿಗೆ ಮಲಗಲು ಸ್ಥಳವನ್ನು ನೀಡುತ್ತಾರೆ. ಅಂದು ರಾತ್ರಿ ಬಾಬಾ ಮಲಗಿದ್ದಾಗ ತುಂಬ ನೋವಿನಿಂದ ನರಳಾಡುತ್ತಾರೆ. ದಂಪತಿಗಳು ಬಾಬಾರ ನೋವನ್ನು ಗಮನಿಸುತ್ತಾರೆ. ಮರುದಿನ ಅವರ ನೋವಿನ ಚೀರಾಟಕ್ಕೆ ಕಾರಣವನ್ನು ಕೇಳಲು ಬಾಬಾ ಸ್ವಲ್ಪ ಮೈ ನೋವು ಎಂದು ಹೇಳಿ ಮುಂಜಾನೆ ಅವರ ಕೈಗೆ ಒಂದು ಡಬ್ಬಿಯನ್ನು ಕೊಟ್ಟು, ಈ ಡಬ್ಬಿಯನ್ನು ತೆಗೆದು ನೋಡದೆ ನೀವು ಇಬ್ಬರು ದಂಪತಿಗಳು ನದಿಯ ಬಳಿ ಹೋಗಿ ಇದರಲ್ಲಿ ಇರುವುದನ್ನು ಹಾಕಿ ಬನ್ನಿ ಎಂದು ಹೇಳಿ, ನಿಮ್ಮ ಮಗ ಬ್ರಿಟಿಷ್ ಸೈನ್ಯದಲ್ಲಿದ್ದಾರೆ ಎಂದು ನನಗೆ ಗೊತ್ತು. ಈಗ 2ನೇ ಮಹಾಯುದ್ಧದ ಸಮಯ, ಹೆದರಬೇಡಿ. 3 ದಿನ ಬಿಟ್ಟು ನಿಮ್ಮ ಮಗ ಮನೆಗೆ ಸುರಕ್ಷಿತವಾಗಿ ಬರುತ್ತಾರೆ ಎಂದು ಹೇಳಿ ದಂಪತಿಗಳಿಗೆ ಆಶೀರ್ವದಿಸಿ ಬಾಬಾ ಅಲ್ಲಿಂದ ಹೊರಡುತ್ತಾರೆ. 3 ದಿನದ ನಂತರ ಮಗ ಮನೆಗೆ ಬಂದು ತಂದೆ ತಾಯಿಗೆ ಯುದ್ಧದಲ್ಲಿ ತನಗಾದ ಅನುಭವಗಳನ್ನು ಹೇಳುತ್ತಾ, ಶತ್ರುಗಳ ಗುಂಡು ತನ್ನ ಪಕ್ಕದಲ್ಲಿದ್ದವರನ್ನೆಲ್ಲ ಕೊಂದು ಹಾಕಿತು, ಆದರೆ ಸುತ್ತಲೂ ನನ್ನೆಡೆಗೆ ಬರುತ್ತಿದ್ದ ಗುಂಡುಗಳು ನನ್ನನ್ನು ತಾಕಲಿಲ್ಲ. ಯಾವುದೋ ಒಂದು ಅಗೋಚರ ಶಕ್ತಿ ನನ್ನನ್ನು ಕಾಪಾಡಿದಂತೆ ಆಗಿತ್ತು ಎಂದಾಗ ದಂಪತಿಗಳು ಅಂದು ರಾತ್ರಿ ಬಾಬಾ ಮಲಗಿದ್ದಾಗ ತನ್ನ ಮಗನ ನೋವನ್ನೇ ಅವರು ಅನುಭವಿಸಿದರು ನೀರಿಟ್ಟು ನೆನೆಯುತ್ತಾರೆ. ಕೆಲವು ದಿನಗಳು ನೀಮ್ ಕರೋಲಿ ಬಾಬಾ ಆ ಗ್ರಾಮದಲ್ಲೇ ವಾಸಿಸಿ ನಂತರ ಭಾರತಾದ್ಯಂತ ಸಂಚರಿಸುತ್ತಾರೆ. ಬಾಬಾರವರ ದರ್ಶನವನ್ನು ಪಡೆದ ಅನೇಕರು ಲಕ್ಷ್ಮಣ್ ದಾಸ್, ಹಂಡಿವಾಲಾ ಬಾಬಾ ಮತ್ತು ಟಿಕೋನಿಯಾವಾಲಾ ಬಾಬಾ ಎಂಬ ನಾನಾ ಹೆಸರುಗಳಿಂದ ಕರೆಯುತ್ತಿದ್ದರು. ಅಂತೆಯೇ ಗುಜರಾತಿನ ಮೋರ್ಬಿಯಾ ವವಾನಿಯಾ ಗ್ರಾಮದಲ್ಲಿ ಬಾಬಾರವರು ಒಂದು ಬಾವಿಯ ಬಳಿ ಕುಳಿತು ಧ್ಯಾನಿಸುತ್ತಾ ಹೆಚ್ಚಾಗಿ ಸಮಯ ಕಳೆಯುತ್ತಿದ್ದರು. ಇದನ್ನು ಗಮನಿಸಿದ ಅಲ್ಲಿನ ಗ್ರಾಮಸ್ಥರು ಅವರನ್ನು ತಲೈಯಾ ಬಾಬಾ ಎಂದು ಕೂಡ ಕರೆಯುತ್ತಿದ್ದರು. ನಂತರ ಬಾಬಾ ಉತ್ತರ ಪ್ರದೇಶದ ನೀಮ್ ಕರೋಲಿಯನ್ನು ತಲುಪಿದರು. ಒಂದಷ್ಟು ದಿನವಿದ್ದು ಅಲ್ಲಿಂದ ವಾಪಸ್ ಆಗುತ್ತಿರಲು ಗ್ರಾಮಸ್ಥರು ಬಾಬಾರಿಗೆ ಅಲ್ಲಿಯೇ ಉಳಿಯುವಂತೆ ಕೇಳಿಕೊಳ್ಳುತ್ತಾ ಅವರಿಗೆ ಒಂದು ಗುಹೆಯನ್ನು ನಿರ್ಮಿಸಿಕೊಡುತ್ತಾರೆ. ನಂತರ ಬಾಬಾ ಅಲ್ಲಿಯೇ ತಮ್ಮ ಧ್ಯಾನವನ್ನು ಮಾಡಲು ತೊಡಗುತ್ತಾರೆ. ಬಾಬಾ ಪವಾಡಗಳು ದಿನದಿಂದ ದಿನಕ್ಕೆ ಎಲ್ಲೆಡೆ ಪ್ರಸಿದ್ಧಿಯಾಗಲು ಅನೇಕ ಜನರ ದಂಡು ಬಾಬಾರನ್ನು ಕಾಣಲು ಬರುತ್ತಾರೆ. ಯಾವುದೇ ಜಾತಿ ಭೇದಗಳನ್ನು ತೋರದೆ ಬಾಬಾ ಎಲ್ಲರನ್ನು ಒಂದೇ ಸಮಾನ ದೃಷ್ಟಿಯಲ್ಲಿ ಕಾಣುತ್ತಿದ್ದರು. ಇದಕ್ಕೆ ಸಾಕ್ಷಿ ರಿಚರ್ಡ್ ಆಲ್ಬರ್ಟ್ ಹಾರ್ವರ್ಡ್ನ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಸಹ ಬಾಬಾ ಅವರ ಭಕ್ತರಾಗಿದ್ದರು. 18 ವರ್ಷಗಳು ನೀಮ್ ಕರೋಲಿಯಲ್ಲಿ ಬಾಬಾ ಕಳೆದ ನಂತರ ಜನರು ಅವರನ್ನು ನೀಮ್ ಕರೋಲಿ ಬಾಬಾ ಎಂದು ಗುರುತಿಸಲು ಮುಂದಾಗುತ್ತಾರೆ. ನಂತರ ಬಾಬಾ ಅಲ್ಲಿಂದ ಹೊರಟು ಬೃಂದಾವನಕ್ಕೆ ಬಂದು ನೆಲೆಸಿ 108 ಹನುಮಂತನ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ದಿನ ಕಳೆದಂತೆ ಬಾಬಾರವರ ಭಕ್ತರು ಹೆಚ್ಚಾದಂತೆ ಕೈಂಚಿ ಮತ್ತು ಬೃಂದಾವನಗಳಲ್ಲಿ 2 ಆಶ್ರಮಗಳನ್ನು ನಿರ್ಮಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಅವರ ಪವಾಡಗಳಿಗೆ ಮನಸೋತ ಭಕ್ತರು ಅವರಿಗೆ 106 ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ಬಾಬಾರವರು ತಮ್ಮ ಜೀವನದ ಕೊನೆಯ 10 ವರ್ಷಗಳು ಕೈಂಚಿಧಾಮ್ ಆಶ್ರಮದಲ್ಲಿ ತಂಗಿದ್ದು ತಮ್ಮ ಪ್ರಿಯ ಆರಾಧ್ಯ ದೈವವಾದ ಹನುಮಂತನ 108 ದೇವಾಲಯಗಳನ್ನು 1964ರಲ್ಲಿ ಕಟ್ಟಿಸುತ್ತಾರೆ. ಇಂದಿಗೂ ಪ್ರತಿ ವರ್ಷ ಜೂನ್ 15ರಂದು ದೇವಾಲಯದ ಉದ್ಘಾಟನೆಯ ಸ್ಮರಣಾರ್ಥವಾಗಿ ಕೈಂಚಿಧಾಮ್ ಉತ್ಸವ ನಡೆಯುತ್ತಿದ್ದು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. 1973ರಲ್ಲಿ ನೀಮ್ ಕರೋಲಿ ಬಾಬಾರವರು ಆಗ್ರಾದಿಂದ ನೈನಿತಾಲ್ ಬಳಿಯ ಕೈಂಚಿಗೆ ರಾತ್ರಿ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಎದೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗುತ್ತಾರೆ. ವೈದ್ಯರು ಬಾಬಾ ಅವರಿಗೆ ಚುಚ್ಚುಮದ್ದನ್ನು ನೀಡಿ ಆಕ್ಸಿಜನ್ ಮಾಸ್ಕ್ ಹಾಕಲಾಗಿದ್ದು ಬಾಬಾರವರು ಮಧುಮೇಹ ಕೋಮದಲ್ಲಿರುತ್ತಾರೆ. ನಾಡಿ ಮಿಡಿತ ಚೆನ್ನಾಗಿಯೇ ಇದೆ ಎಂದು ವೈದ್ಯರು ಹೇಳಲು ಆಗ ಬಾಬಾ ತಮಗೆ ಹಾಕಿದ್ದ ಮಾಸ್ಕ್ ತೆಗೆದು ಮತ್ತು ತೋಳಿಗೆ ಹಾಕಿದ್ದ ರಕ್ತದೊತ್ತಡ ಅಳೆಯುವ ಬ್ಯಾಂಡ್ ತೆಗೆದು ಬೇಕಾರ, ಇವೆಲ್ಲವೂ ಉಪಯೋಗಕ್ಕೆ ಬಾರದ್ದು ಎಂದು ಹೇಳಲು ಗಂಗಾ ಜಲವನ್ನು ಕೇಳುತ್ತಾರೆ. ಆಸ್ಪತ್ರೆಯ ಸಿಬ್ಬಂದಿ ನೀರನ್ನು ನೀಡಲು ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ ಅರ್ಥಾತ್ ಬ್ರಹ್ಮಾಂಡ ಭಗವಂತನಿಗೆ ನಮಸ್ಕಾರ ಎಂದು ಪುನರಾವರ್ತಿಸುತ್ತಾ ಶಾಂತವಾದ ಮುಖದಿ ತಮ್ಮ ದೇಹದಿಂದ ಉಸಿರನ್ನು ತ್ಯಜಿಸಿರುತ್ತಾರೆ. ನೀಮ್ ಕರೋಲಿ ಬಾಬಾರವರು ಅವರ ಆತ್ಮದ ಮೂಲಕ ಜೀವಂತವಾಗಿದ್ದು ಇಂದಿಗೂ ಸಹ ಹಲವಾರು ಪವಾಡಗಳ ಮೂಲಕ
ಕಾರಣವಾಗುತ್ತಿದ್ದಾರೆ. ಅವರ ಸಮಾಧಿಯನ್ನು ವೃಂದಾವನದ ಆಶ್ರಮದ ಸಂಕೀರ್ಣದಲ್ಲಿ ಮಾಡಲಾಗಿದೆ ಮತ್ತು ಅವರು ಉಪಯೋಗಿಸುತ್ತಿದ್ದ ಕೆಲವು ವಸ್ತುಗಳನ್ನು ಅಲ್ಲಿಯೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಯಾವುದೇ ಪ್ರವಚನಗಳನ್ನು ಹೇಳದೆ ಸರಳವಾದ ಕಥೆಗಳನ್ನು ಹೇಳುತ್ತಾ ಬೋಧನೆ ಮಾಡುತ್ತಿದ್ದ ಬಾಬಾರವರಿಗೆ ವಿದೇಶಿಗರು ಮಹಾರಾಜಿ ಎಂದು ಕರೆಯುತ್ತಿದ್ದರು. ನೀಮ್ ಕರೋಲಿ ಬಾಬಾರವರ ಆಶ್ರಮಗಳು ಭಾರತಾದ್ಯಂತ ಋಷಿಕೇಶ, ನವದೆಹಲಿ, ಲಕ್ನೋ, ಶಿಮ್ಲಾಗಳಲ್ಲಷ್ಟೇ ಅಲ್ಲದೆ ವಿದೇಶದಲ್ಲಿ ಯುನೈಟೆಡ್ ಸ್ಟೇಟ್ಸ್, ನ್ಯೂ ಮೆಕ್ಸಿಕೋದ ತಾವಸ್ನಲ್ಲಿಯೂ ಕೂಡ ಇದೆ. 1974ರಲ್ಲಿ ಬಾಬಾ ನಿಧನರಾಗಿದ್ದ ಸಮಯವದು. ಆಪಲ್ ಸಂಸ್ಥೆಯ ಮಾಲೀಕರಾದ ಸ್ಟೀವ್ ಜಾಬ್ಸ್ ಬಾಬಾ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿಯೇ ಸ್ವಲ್ಪ ಸಮಯ ಕಳೆದಿದ್ದರು. ಅಂದು ಕಷ್ಟದಲ್ಲಿದ್ದ ಸ್ಟೀವ್ ಜಾಬ್ ಕರೋಲಿ ಬಾಬಾರವರ ದಿವ್ಯ ಶಕ್ತಿಯ ಅನುಭವಗಳನ್ನು ಅನುಭವಿಸುತ್ತಾರೆ. ಅಂದಿನಿಂದ ಸ್ಟೀವ್ ಜಾಬ್ಸ್ ನೀಮ್ ಕರೋಲಿ ಬಾಬಾರ ಭಕ್ತರಾದರು. ಸ್ಟೀವ್ ಜಾಬ್ಸ್ ತಮ್ಮ ಕೊನೆಯ ದಿನಗಳು ನಿಧನರಾಗಿದ್ದಾಗ ಅವರ ಹಾಸಿಗೆಯ ದಿಂಬಿನ ಕೆಳಗೆ ನೀಮ್ ಕರೋಲಿ ಬಾಬಾರ ಫೋಟೋ ಕೂಡ ಇಟ್ಟುಕೊಂಡಿದ್ದರು. ಹಾಲಿವುಡ್ನ ನಟಿ ಜೂಲಿಯಾ ರಾಬರ್ಟ್ಸ್ ಕೂಡ ಬಾಬಾರಿಂದ ಪ್ರೇರೇಪಿತರಾಗಿ ಹಿಂದೂ ಧರ್ಮವನ್ನು ಸ್ವೀಕರಿಸಿರುತ್ತಾರೆ. ಗೂಗಲ್ನ ಸಹ ಸಂಸ್ಥಾಪಕ ಜೆಫ್ರಿ ಸ್ಕೂಲ್ ಅವರು ಕೂಡ ಬಾಬಾ ಆಶ್ರಮಕ್ಕೆ ಭೇಟಿ ನೀಡಿರುತ್ತಾರೆ. 2015ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಮೆರಿಕದ ಪ್ರವಾಸದಲ್ಲಿದ್ದಾಗ ಮಾಧ್ಯಮದ ಮುಂದೆ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಅವರೊಂದಿಗೆ ನೇರ ಮಾತುಕತೆ ನಡೆಯುತ್ತದೆ. ಆಗ ಅವರು ನಮ್ಮ ಕಂಪನಿಯ ಏಳಿಗೆಗೆ ಭಾರತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಎನ್ನುತ್ತಾ ನಮ್ಮ ಕಂಪನಿ ಕಷ್ಟದಲ್ಲಿತ್ತು. ಆಗ ನಾನು ಫೇಸ್ಬುಕ್ ಮಾರಾಟ ಮಾಡಿಬಿಡುವ ಸ್ಥಿತಿಗೆ ಬಂದು ಹೋಗಿದ್ದೆ. ಆಗ ಗೆಳೆಯ ಸ್ಟೀವ್ ಜಾಬ್ ಬಳಿ ನನ್ನ ಸಮಸ್ಯೆಯನ್ನು ಹೇಳಿಕೊಂಡೆ. ಅದಕ್ಕೆ ಸ್ಟೀವ್ ಜಾಬ್, ಭಾರತದಲ್ಲಿ ನೀಮ್ ಕರೋಲಿ ಬಾಬಾ ಕೈಂಚಿಧಾಮ್ ಆಶ್ರಮವಿದೆ, ಅಲ್ಲಿಗೆ ಹೋಗೋಣ, ನಿನ್ನ ಸಮಸ್ಯೆ ಬಾಬಾರವರು ಬಗೆಹರಿಸಬಹುದು ಎಂದು ಆಶ್ರಮಕ್ಕೆ ಇಬ್ಬರು ಭೇಟಿ ನೀಡುತ್ತಾರೆ. ಸ್ಟೀವ್ ಮತ್ತು ಜೂಗರ್ಸ್ಬರ್ಗ್ ಒಂದು ದಿನಕ್ಕೆ ಎಂದು ಆಶ್ರಮಕ್ಕೆ ಬಂದವರು ಅಲ್ಲಿಯೇ 2 ದಿನ ಉಳಿಯುತ್ತಾರೆ. ಆ ಸಮಯದಲ್ಲಿ ಜೂಗರ್ಬರ್ಗ್ ಬಾಬಾರ ಸಮಾಧಿಯ ಮುಂದೆ ಕುಳಿತು ಇಂಗ್ಲಿಷ್ನಲ್ಲಿ ಬರೆದ ಹನುಮಂತನ ಚಾಲೀಸವನ್ನು ದಿನವಿಡೀ ಪಠಿಸುತ್ತಾ ಧ್ಯಾನದಲ್ಲಿ ಮಗ್ನರಾಗಿದ್ದರು. ಇದೇ ಸಮಯದಲ್ಲಿ ಫೇಸ್ಬುಕ್ ಮಾರಾಟ ಮಾಡದಿರುವ ನಿರ್ಧಾರವನ್ನು ಮಾಡಿ ಫೇಸ್ಬುಕ್ಕನ್ನು ಉಳಿಸಿಕೊಂಡು ಅದರ ಮೂಲಕ ಜಗತ್ತನ್ನು ಗೆಲ್ಲುವ ಮತ್ತು ಜೀವನವನ್ನು ಬದಲಾಯಿಸುವ ನಿರ್ಧಾರ ಮಾಡಿ ಬಾಬಾ ಆಶ್ರಮದಿಂದ ಜೂಕರ್ಬರ್ಗ್ ಅಮೆರಿಕಕ್ಕೆ ವಾಪಸ್ಸಾಗುತ್ತಾರೆ. ಮುಂದೆ ಫೇಸ್ಬುಕ್ ಪ್ರಪಂಚದ ಆದ್ಯಂತ ಎಲ್ಲ ಜನರ ಮನಸ್ಸನ್ನು ಹೊಕ್ಕಿತು. ಸ್ನೇಹಿತರೆ, ಪ್ರಪಂಚಾದ್ಯಂತ ಹಲವಾರು ಭಕ್ತರನ್ನು ಹೊಂದಿರುವ ನೀಮ್ ಕರೋಲಿ ಬಾಬಾರವರ ಪವಾಡಗಳು ಅನೇಕ. ಸ್ನೇಹಿತರೆ, ಈ ವಿಡಿಯೋದ ಮುಖಾಂತರ ನೀಮ್ ಕರೋಲಿ ಬಾಬಾರವರ ಜೀವನದ ಬಗ್ಗೆ ಮತ್ತು ಅವರ ಪವಾಡಗಳನ್ನು ಹಂಚಿಕೊಂಡಿದ್ದೇನೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.